ಈಗಿತನಾದ್ರೂ ಬೆಳೆ ದುಡ್ಡನ್ನ ನನ್ನ ಅಕೌಂಟ್ ಬರಂಗೆ ಮಾಡ್ಕೊಂಡ್ಲೇಬೇಕು. ಎಲ್ಲೋದ ಇವನು ಮುತ್ತ? ಅವ್ನು ಇದ್ದಿದ್ರೆ ಅವ್ನಿಗೆ ಹೇಳಿದಿದ್ರೆ ಹೆಂಗೋ ಬೆಳೆ ಬರೋ ಟೈಮ್ಗೆ ಎಲ್ಲನೂ ಟೈಮಿಂಗ್ಸ್ ಹೇಳಿರೋ ನನಗೆ ಹೆಂಗೋ ನಡೆದೋಗೋದು. ಈಗ ನೋಡು ಎಂತ ಗತಿ. ಎಲ್ಲೋದ ಇವನು? ಇವಳು ಬೆಳೆ ದುಡ್ಡೆಲ್ಲ ತಕೊಂಡು ಬ್ಯಾಂಕ್ ಹಾಕತ್ತವಳೆ. ನಾನು ಬೀದಿಗೆ ಬರ್ತಿದ್ದೀನಿ. ಇನ್ನೇನು ಬಿಡು, ಜಮೀನೆಲ್ಲನೂ ಡಿವೈಡ್ ಆಗೋಯ್ತದಲ್ಲ. ಆದಮೇಲೆ ಇನ್ನೇನು ಮಾತಾಡಂಗವಳೆ, ಇನ್ನೇನು ಮಾತಾಡಂಗಿಲ್ಲ. ಅಮ್ಮ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಯಾಕೆ ಇಲ್ಲಿಗೆ ಬಂದ್ಬಿಟ್ಟೆ? ಏನಿಲ್ಲ, ಹೊಲ ನೋಡ್ತಾ ಇದ್ದೆ ಹಂಗೇನಿಯ. ಯಾಕೆ ಫೋನ್ ಹಿಡ್ಕೊಂಬಂದ್ಬಿಟ್ಟಿದೀಯಾ? ತಗ ಫೋನ, ನೀನೇನಿಯ ಒಸಿ ನೋಡು ಯಾಕೆ ಅಂತ ಹೇಳ್ಬಿಟ್ಟು. ನೋಡು, ನಿನ್ನ ಮಗನೂ ನಿನ್ನ ಸೊಸೆ ಇಬ್ರು ನುಲ್ಕೊಂಡು ರಾತ್ರಿ ಎಲ್ಲ ಯಾವುದೋ ಹೋಟ್ಲು ಗಿಟ್ಲು ಅಂತ ಅಲ್ಕೊಂಡು ಅಣ್ಣನ ಬರ್ತಡೇ ಇತ್ತಲ್ಲ, ನಾವು ಮರ್ತೇ ಹೋಗಿದ್ದೀವಿ ನೋಡು. ಬರ್ತಡೇನೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಓಡಾಡ್ಕೊಂಡು ಬಿದ್ದವ್ರೆ. ಏನೇ ಹೇಳ್ತಿದ್ದೀಗ ನೀನು? ಏನು ಹೇಳ್ತಿದ್ದೀಗ? ತಕ ನೋಡು, ಅಣ್ಣ ಏನೇನಿಯ ಎಲ್ಲ ಫೋಟೋಸನ್ನು ಸ್ಟೇಟಸ್ಗೆ ಹಾಕೊಂಡವ್ನಿ ನೋಡು. ಹೌದೇನೆ? ನೀನು ಹೇಳ್ತಿರೋದು ನಿಜನಾ? ನನ್ನ ಮಗಂಗೆ ಅವಳನ್ನು ಕಂಡ್ರೆ ಆಯ್ತಿರ್ಲಿಲ್ಲ, ದೂರ ಇತ್ತಿದ್ರು, ಇವಾಗ ಆಗ್ಲೇನಿಯ ಒಂದಾಗ್ಬಿಟ್ಟವ್ರ. ಓಹೋ, ಇವನೇ ಯಾವುದೋ ದೊಡ್ಡ ಹೋಟ್ಲಾಗೆ ನೀವು ಕುಂತ್ಕೊಂಡವ್ರೆ. ಅಮ್ಮ, ಫೈರ್ ಕ್ಯಾಂಪ್ ಎಲ್ಲ ಹಾಕೊಂಡು ಅದೇನೋ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅಂಥದ್ದು ಎಲ್ಲ ಮಾಡವ್ರೆ ನೋಡು. ಗೊತ್ತಾಯ್ತಾ ಇಲ್ವಾ ನಿಂಗೂ? ನೋಡಮ್ಮ, ಬರ್ತಡೇನ ಅವಳು ಕೇಕ್ ತರಿಸ್ಬಿಟ್ಟು ಸೆಲೆಬ್ರೇಷನ್ ಎಲ್ಲ ಮಾಡ್ಬಿಟ್ಟವಳೆ. ನೋಡು ಅವಳು ಕತೆಯ. ಏನು ಅನ್ಕೊಂಡಿದ್ದೀಗ ನೀನು? ಅವಳನ್ನ ಬಿಲಾಲಿನ ನೀನೇ ಅಡಕವಾಗಿ ಇಟ್ಕೊಂಡಿಲ್ಲ ಅವಳನ್ನ ನೋಡ್ತಿರು. ಅಯ್ಯೋ, ನನ್ನ ಮಗಂಗಳನ್ನ ಕಂಡ್ರೆ ಹಾಕಿಲ್ವಲ್ಲ ಬಿಡು, ಇನ್ನೇನು ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಮಾಡಿರೋ ಅಲ್ಕ ಕೆಲಸನ ನೋಡು. ಹಣ್ಣುನೇನಿಯ ಬುಟ್ಟಿಗೆ ಹಾಕೊಂಡು ಕ್ಯಾಚ್ ಹಾಕೊಂಡವಳೆ. ಹಿಂಗೆ ಬಿಟ್ರೆ ನಿನಗೆ ನಾ ಮನೇನಿ ಆಗೋದು ಬಿಡು. ಅಣ್ಣ ಏನು ಹೇಳ್ದಂಗೆ ಕೇಳ್ತಾನ. ಇನ್ನು ಆಮೇಕಿಂದ ಎಲ್ಲ ಗಂಗುಂದೇನಿಯ ನಡೀತದೆ. ಆಮೇಕಿಂದ ನಾವೆಲ್ಲ ಬೀದಿನಾಗಿರ್ಬೇಕಾಯ್ತದೆ ತವ್ರ ಮನೆ ಅಂತ ಬಂದರೆ. ಅಮ್ಮ, ಈಗಲಿಂದ ಅವಳು ಬುದ್ಧಿ ಕಲಿಸಿದ್ರೆ ಸರಿ. ನೀನು ಇಲ್ಲ ಅಂತ ಹೇಳಿದ್ರೆ ಗೊತ್ತಾಯಿಲ್ಲ ನಿನ್ನ ಕತೆ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಈಗ ಪೊದ್ದಿ ಆಗೋಳಲ್ಲ, ಹಂಗೆ ಗಂಗನೂ ಆಯ್ತಾಳೆ. ಆ ಪೊದ್ದಿ ಜೊತೆ ಸೇರ್ಕೊಂಡು ಗಂಗನೂ ಹಂಗೆ ಆಗೋಗ್ಬಿಟ್ಟವಳೆ. ಲೇ, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇತ್ತು ಕಣ್ಲೆ. ನನ್ನ ಮಗ ಅವಳನ್ನ ಮೂಸು ನೋಡೋಕ್ಕಿಲ್ಲ. ಅವಳನ್ನ ಹೆಂಗನ ಮಾಡ್ಬಿಟ್ಟು ನಾನು ಸ್ವಲ್ಪ ದಿನ ಹೆಂಗನ ಮಾಡ್ಬಿಟ್ಟು ಡೈವರ್ಸ್ ಕೊಡಿಸ್ಬಿಟ್ಟು ಮದುವೆ ಮಾಡೋಣ ಇನ್ನೊಂದು ಅಂತ ಕಾಯ್ಕೊಂಡಿದ್ದೆ. ಈ ನನ್ನ ಮಗ ಹೊಂದ್ಕೊಂಡು ಹೋಯ್ತಾವನಿ ಅಂತಂದರೆ ಏನಿರಬೇಡ ಇರು. ಅವಳಿಗೆ ಮೊದಲು ಗಾಳಿ ಬಿಡಿಸ್ತೀನಿ ಅವಳಿಗೆ ಸರಿಯಾಗಿ ನೀನಿಯ. ಇಲ್ಲ ಅಂತಂದರೆ ಅಲ್ಲ, ಕರ್ಕೊಂಡು ಹೋಗಿರೋದು ನೋಡು. ನನಗೊಂದು ಮಾತು ಹೇಳಿಲ್ವಲ್ಲೇ, ಹೋಟ್ಲಿಗೆ ಹೋಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ದಿದ್ದಂಗೆ ಹೋಗವ್ರೆ ಅಂತ ಹೇಳಿದ್ರೆ. ತಾಯಿಯಾಗಿರೋ ನಿನ್ನನ್ನು ಕರ್ಕೊಂಡು ಹೋಗಿಲ್ಲ, ತಂಗಿಯರಾಗಿರೋ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ, ಅವಳನ್ನ ಮಾತ್ರ ಕರ್ಕೊಂಡು ಹೋಗೋನಿ ಅಂತ ಹೇಳಿದ್ರೆ ನೀನು ಯೋಚನೆ ಮಾಡಮ್ಮ. ನೀನು ಹಿಂಗೆ ಬಿಡ್ಬೇಡ ಗಂಗುನ್ನ. ನಡಿ, ಗಂಗುನ್ ಕ್ಯಾಕೋ ಸುಮಾಕೋಕೆ ಹೋಗಿ ಅವಾಗ ಮುಚ್ಕೊಂಡು ಮನೆಗೆ ಬಿದ್ದಿತ್ತಾಳೆ. ಇಲ್ಲ, ಮನೆ ಬಿಟ್ಬಿಟ್ಟು ಕಳಿಸ್ತೀನಿ ಅಂತ ಹೇಳು. ಹಣ್ಣನ್ನ ನೈಸ್ ಮಾಡಿ ಬುಟ್ಟಿಗೆ ಹಾಕತ್ತವಳೆ ಕಣಮ್ಮ. ಹ್ಞೂ ಗೊತ್ತಾಯ್ತದೆ, ನನಗೂ ಗೊತ್ತಾಯ್ತೈತೆ. ಎಂಥ ಕಂತ್ರಿ ಬೊಡ್ಡಿ ಇರಬೇಡ ಅವಳಂತೂ ದರಿದ್ರದಳು. ಏನೇನು ಮಾಡಬೇಕು ಅಂತ ಹೊಂಟವಳೆ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ನನ್ನನ್ನು ಬಕ್ರ ಮಾಡ್ತಾವ್ರ ಇಬ್ರು ಸೇರ್ಕೊಂಡು ಅಂತ ಹೇಳ್ಬಿಟ್ಟು. ಲೇ, ನಡಿಯ ಮಗಳೇ, ಅವಳಿಗೈತಿ, ಅವಳು ಕಿತ್ತೋದೊಳಗೆ ಸರಿಯಾಗಿ ಮಾಡ್ತೀನಿ. ನಡಿ, ಕಿತ್ತೋದವಳು ಅವಳಂತೂ ಬಾ. ಲೇ ಗಂಗಾ, ಏನೇ ಮಾಡ್ತಾ ಇದ್ಯಾ? ಬಾರ ಇಲ್ಲಿ. ಹೇಳಿ ಅತ್ತೆ. ಎಲ್ಲೇ ಹೋಗಿದ್ದೇನೆ? ಎಲ್ಲ ಹಾಳಾಗಿ ಹೋಗಿದ್ದೆ ನನಗೆ ಸುಳ್ಳು ಹೇಳ್ಬಿಟ್ಟು. ಎಲ್ಲೂ ಇಲ್ವಲ್ಲ ಅತ್ತೆ. ಇನ್ನೆಲ್ಲಿ ಹೋಗ್ಲಿ, ಸುಮ್ಮನೆ ಹಂಗೆ ಹೊರಗಡೆ ಹೋಗಿದ್ದೆ ಅಷ್ಟೇ. ನೀನಿಯ ಅಮ್ಮ ತಾಯಿ, ನೀನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಸ್ಟೇಟಸ್ಗೆ ಹಾಕ್ಬಿಟ್ಟವ್ ನಮ್ಮ ಅಣ್ಣಯ್ಯ. ನಾನು ನಮ್ಮಮ್ಮ ಎಲ್ಲನೂ ನೋಡಿದ್ದಾಯ್ತು. ಎಲ್ಲಿ ಹೋಗಿದ್ದೆ, ಎಲ್ಲಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಕರ್ಕೊಂಡು ನಮ್ಮ ಅಣ್ಣನ ಕರ್ಕೊಂಡು ಹೊಂಟ್ಬಿಟ್ಟಿದ್ದೆ. ಎಲ್ಲನೂ ನನಗೆ ಗೊತ್ತು ತಗ. ನಿನ್ನ ಕಂತ್ರಿ ಬುದ್ಧಿ ಎಲ್ಲನೂ ನಂಗೆ ಸಂದ ಗೊತ್ತು. ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡು ಎಲ್ಗೂ ಕರ್ಕೊಂಡು ಹೋಗಿದ್ದೀಗೇನೆ ನೀನು. ಒಂದು ಮಾತು ನಮ್ಗೆ ಹೇಳ್ದಿದ್ದಂಗೆ ಹೋಗಿದ್ದೀಗೇನೆ ನೀನು. ಅಯ್ಯೋ, ನಾನು ಬ್ಯಾರ ಜೊತೆ ಹೋಗಿದ್ದೀನಿ ಏನಾದ್ರೂ. ನಾನು ಹೋಗಿರೋದು ನನ್ನ ಗಂಡನ ಜೊತೆಗೆ. ಅಷ್ಟಕ್ಕೆ ಇಷ್ಟೊಂದೆಲ್ಲ ಯಾಕೆ ವಾಪ ಮಾಡ್ಕೊತಾ ಇದ್ದೀರಾ? ನನ್ನ ಗಂಡನ ಜೊತೆಗೆ ಹೋದ್ರೆ ನಿಮ್ಗೇನಾಯ್ತೈತೆ ಅಂತ ಗೊತ್ತಾಯ್ತಿಲ್ಲ. ನಾನು ಬ್ಯಾರ ಜೊತೆ ಹೋದಾಗ ನೀವು ಮಾತಾಡಬೇಕು. ನಾನು ನನ್ನ ಗಂಡನ ಜೊತೆ ನೀವು ಹೋಗಿರೋದು, ಅಷ್ಟಕ್ಕೂ ಮಾತಾಡ್ತಿದ್ದೀರಾ ಅಂತಂದರೆ ಏನೇ? ನನ್ನ ಮುಂದೆ ನಿಂತ್ಕೊಂಡು ಇಷ್ಟು ಜೋರಾಗಿ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ? ನನ್ನ ಮಗನ ಜೊತೆ ಸೇರ್ ಕುಡ್ದು ದೂರ ಬಿದ್ದಿರ್ಬೇಕಂತ ನಿಮ್ಮಿಬ್ರು ದೂರ ಇಕ್ಕಿದ್ರೆ ಆಗಲೇ ಹೊಂದ್ಕೊಂಡು ಜೊತೆಗೆ ಓಡಾಡ್ತಿದ್ರೇನೆ. ನಾವು ಕೇಳ್ದಷ್ಟು ಬಂಗಾರ ಕೊಟ್ರೇನೆ ನೀವು? ಒಂದು 1/4 kg ಇಸ್ಕೊಂಬಿಟ್ಟು ಬಂದು ಕೊಡೆ ಅಂದರೆ 1/4 kg ಇಸ್ಕೊಂಬಿಟ್ಟು ಬಂದು ಕೊಟ್ಟೇನೆ ನೀನು. ಮತ್ತು ನನ್ನ ಮಗನ ಜೊತೆ ಮಾತ್ರ ತಿರುಗ್ಬೇಕು ನಿನಗೆ. ನಿಮ್ಮ ಮನೆಯಿಂದ ಮಾತ್ರ 10 ಪೈಸೆ ತಗೊಂಬಿಟ್ಟು ಬರಬಾರ್ದು ಅಲ್ವೇನೆ? ಅತ್ತೆ, ನೀವೇನೇನೋ ಅಂದ್ಕೊಂಡು ಏನೇನೋ ಮಾತಾಡಕ್ಕೆ ಬರಬೇಡಿ ಅತ್ತೆ. ನನಗೆ ನಂತ ಕಂತ್ರಿ ಬುದ್ಧಿ ಇಲ್ಲ ನನಗಂತೂ. ನೀವ್ಯಾಕತ್ತೆ ಹಿಂಗೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು? ಏನೇನೇ ಮಾತಾಡ್ತಾ ಇದ್ದೀನಿ ನಾನೇನು ಮಾತಾಡ್ತಾ ಇದ್ದೀನಿ? ಇರೋದನ್ನೇ ಮಾತಾಡ್ತಾ ಇದ್ದೀನಿ. ನನ್ನ ಮಗನ ಜೊತೆ ನೀನು ಸಂಸಾರ ಮಾಡಬೇಕು ಅಂತ ಹೇಳಿದ್ರೆ ಒಡವೆ ತಗೊಂಬಿಟ್ಟು ಬರಲೇಬೇಕು. 1/4 kg ಬಂಗಾರ ತಗೊಂಬಿಟ್ಟು ಬರಬೇಕು. ನೋಡು, ಮನೆಗೊಂದು ಮಾತು ಹೇಳ್ದಿದ್ದಂಗೆ ಗಂಡನ ಕರ್ಕೊಂಡು ಮೆರ್ಕೊಂಡು ಊರು ತುಂಬ ಮೆರಿತಾ ಇದೀಯ ನೀನು. ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ಟಿದ್ಯಾ ನೀನು? ಕೊದ್ದು ಮುಚ್ಚಿ ಮೆರೆದ್ಬಿಟ್ರೆ ಲೋಪರ್ ನೀನು. ನೋಡು, ನೀನು ಸುಮ್ಮನೆ ಬಂಗಾರ ಇಸ್ಕೊಂಬಿಟ್ಟು ಬಂದರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಅತ್ತೆ, ಇರೋದನ್ನ ಇದ್ದಂಗೆ ಹೇಳ್ತೀನಿ. ನಮ್ಮ ಮನೆಯಾಗೆ 1/4 kg ಬಂಗಾರ ಕೊಡೋ ಅಷ್ಟು ದುಡ್ಡು ಇಲ್ಲ. ನಮ್ಮ ಮನೆಗೆ ಆಸ್ತಿನೂ ಇಲ್ಲ. ಈಗ ಇಲ್ದಿರೋದನ್ನ ತಗೊಂಬಿಡ್ ಬಾ ಅಂತಂದ್ರೆ ನಾವು ಎಲ್ಲಿಂದ ತಾನೇ ತಗೊಂಬಿಟ್ಟು ಬರೋಕ್ಕಾಯ್ತದೆ? ಇದು ಒಳ್ಳೆ ಸಂತ ಕೇಳ್ತಿರಲ್ಲ, ತಗೊಂಬಿಡ್ ಬಾ ಅಂತ ಹೇಳ್ಬಿಟ್ಟು. ಇಲ್ದಿರೋದನ್ನ ತಾನೇ ಎಲ್ಲಿಂದ ತಗೊಂಬಿಟ್ಟು ಬರೋ? ನಾವು ತಾನೇ ಏನಿಯಾ? ಇದು ಯಾಕೆ ನೀವು ಅರ್ಥ ಮಾಡ್ಕೊಳಕ್ಕಿಲ್ವೋ ಏನೋ? ಯೋಗ್ಯತೆ ಇಲ್ದಿರೋಳು ಯಾಕೆ ಮದುವೆ ಮಾಡ್ಕೊಂಡೆ? ನಮ್ಮ ಮನೆಗೆ ಕೋಟ್ಯಾಧೀಶ್ವರನ ಹುಡುಗಿನ ಕರ್ಕೊಂಬಿಟ್ಟು ಬರಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ನೀನು ಬಂದ್ಬಿಟ್ಟು ಎಲ್ಲ ಮೊನ್ನೆ ಇರ್ತಿದ್ದ ಅಲ್ದೇನೇನಿಯಾ? ಹೋಗಿ ನಮ್ಮ ಅಣ್ಣನ ಜೊತೆ ತಿರ್ಕೊಂಬಿಟ್ಟು ಬಂದಿದ್ಯಾ? ನಾವಿಲ್ಲಿದ್ದೀವಿ. ನಮ್ಮನ್ನೊಂದು ಮಾತು ಕರೆದಿಲ್ಲ, ಏನೂ ಕರೆದಿಲ್ಲ. ಇವಳೇನಿ ನೊಯಸ್ಸಾಗಿ ಹೋಗ್ಬಿಟ್ಟು ನೊಯಸ್ಸಾಗಿ ತಿನ್ಕೊಂಬಿಟ್ಟು ನೊಯಸ್ಸಾಗಿ ಬಂದ್ಬಿಟ್ಲು ಅಂತ ಅನ್ನಿಸ್ತದೆ.
ಅಯ್ಯೋ ಅತ್ತೆ, ಅದ್ರಾಗ ಬಯ್ಯ ಅಂತದೇನು ನೋಡಿ ಅತ್ತೆ, ನಾನೇನು ಬಲವಂತವಾಗಿ ನಾನೇನು ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ. ಅವರೇನೇನಿಯ ಕರೆದ್ರು, ಸರಿ ಬಾ ಅಂತ ಹೇಳ್ಬಿಟ್ಟು, ನಾನು ಗಂಡ ಅಲ್ವಾ ಇನ್ನೇನು ಬರೋಕ್ಕಿಲ್ಲ ಅಂತ ಹೇಳಕ್ಕಾಯ್ತದ, ಸರಿ ನಡಿ ಅಂತ ಹೇಳ್ಬಿಟ್ಟು ಹೋದೆ ಅಷ್ಟೇನೆ. ಅವ್ನು ಕರ್ದ ಇವಳನ್ನ ಎಸ್ಸಾಗ ಹೊಂಟೋಗ್ಬಿಟ್ಲಂತೆ, ಎಸ್ಸಾಗೆ ಬಿಲಾಲಿ ಲೇ, ಕಾಲ್ಗಿಲ್ ಎತ್ಬಿಟ್ಟು ಈಚೆ ಕಡೆ ಕಿಕ್ಕಿಯ ಉದಾಸ್ಲು ದಾಟಿಯ ಕಾಲು ಮುರಿದು ಬಿಡ್ತೀನಿ. ನನ್ನ ಮಗನಿಂದ ಆದಷ್ಟು ದೂರ ನೆನೆಯ ಬಿದ್ದಿರ್ಬೇಕು ಅಷ್ಟೇ ನೆನೆಯ. ಗಂಡನ ಜೊತೆ ಹೊಂದ್ಕತೀನಿ ಸಂತಾಕಿರ್ತೀನಿ ಅಂತ ಈ ಜಲಮ್ದಾಗ ಅನ್ಕೋಬೇಡ ನೀನು. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಿಟ್ಟು ಹೊಂಟೋಗ್ಬಿಡು. ಅದು ಬಿಟ್ಬಿಟ್ಟು ನೀನು ಏನಾರ ಹಿಂಗೇನಾದ್ರೂ ನೀನು ನನ್ನ ಮಗನ ಜೊತೆ ತಿರುಗ್ಬಿಟ್ಟೆ ಅಂದರೆ ನಂಗೆ ಭಾಳ ಸಿಟ್ಟು ಬಂದ್ಬಿಡ್ತದೆ. ನೋಡ್ತಾ ಇರು, ನೀನು ಗೊತ್ತಿಲ್ದಿದಂಗೆ ಇಷ್ಟೆಲ್ಲ ಮಾಡಿದೀಯ ಅಂತಂದರೆ ಎಂಥ ಬಿಲಾಲಿ ಇರಬೇಡ ನೀನು. ಏನಮ್ಮ ಜಗಳ? ಓಹೋ ಬರ್ಬೇಕು ಮಾರಾಯ. ಏನ್ಲಾ ನೀನು ಹೆಂಡ್ತಿನ ಕರ್ಕೊಂಡೇನೆ ಎಲ್ಲ ಅಲಿಯಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಹೋಗಿದ್ದೀಗಲ್ವೆಲ್ಲ ನೀನು. ಈ ಬಿಲಾಲಿ ನಮ್ಗೆ ಹೇಳ್ದಿದ್ದಂಗೆ ನಿನ್ನ ಜೊತೆ ಅದು ಹೆಂಗೆ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಏನಿಲ್ಲ, ಅದು ಹೆಂಗ್ಲ ಕರ್ಕೊಂಡೋದೆ ನೀನು? ರೀ, ನಾನು ನಿಮ್ಮ ಜೊತೆ ಹೋಟ್ಲಿಗೆ ಬರಬಾರ್ದಾಗಿತ್ತಂತೆ ಊಟ ಮಾಡೋಕ್ಕೆ. ಬರ್ತ್ಡೇ ಸೆಲೆಬ್ರೇಷನ್ ಏನೋ ನಿಮ್ಮ ಜೊತೆ ಮಾಡಬಾರ್ದಾಗಿತ್ತಂತೆ. ಅದಕ್ಕೆ ನೀನು ಹತ್ತೆ ಹೆಂಗೆ ಸಿಕ್ಕರೆ ಹಂಗೆ ಏನೇ ಬೈತಾಯಿತ್ತು ನನ್ನ. ಯಾಕೆ ಹೋಗ್ಬೇಕಿತ್ತು ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಇನ್ನೇನಂತ ಹೇಳಿ ಅಮ್ಮ, ನಿನ್ಗೇನು ತಲೆಗೆಲ್ಲ ಲೂಸ್ ಗೀಸ್ ಏನೋ ಆಗ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಅವಳು ನಾನು ಹೆಂಡತಿ ಕಣಮ್ಮ, ನಾನು ಬೇಕಾದಂಗೆ ಕರ್ಕೊಂಡೋಗ್ತೀನಿ. ನನಗೇನೋ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು, ಹೋಟ್ಲಿಗೆ ಕರ್ಕೊಂಡೋದೆ. ಇವಾಗ ಏನು ಕಷ್ಟ? ಅಯ್ಯೋ ಹೆಂಗ್ ಮಾತಾಡ್ತಿದ್ದೀರಾ ನೋಡು. ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕಿತ್ತು, ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಯೋಗ್ಯತೆ ಇಲ್ಲ, ಇವಳನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದೆಯಾ ನೀನು? ಯಾಕೆ ಜೊತೆಗೆ ಬೆಳೆದಿರೋಳು ನಾನು ನೆನಪಾಗ್ಲಿಲ್ವಾ? ನಮ್ಮ ಅಮ್ಮ ನೆನಪಾಗ್ಲಿಲ್ವಾ? ನಮ್ಮ ಅಕ್ಕ ನೆನಪಾಗ್ಲಿಲ್ವಾ? ಯಾರು ನೆನಪಾಗ್ಲಿಲ್ವಾ ನಿನಗೆ? ಇವಳನ್ನ ಮಾತ್ರ ಅದು ಹೆಂಗೆ ಕರ್ಕೊಂಡು ಹೋದೆ? ನನ್ನ ಬರ್ತುಡೆ ಅಂತ ಯಾಕೆ ನಿಮ್ಗೆ ಯಾರಿಗೂ ನೆನಪಾಗಿಲ್ವಾ? ನನ್ನ ಹೆಂಡತಿಗೆ ನೆನಪಾಗೈತೆ ನನ್ನ ಬರ್ತುಡೆ ಅಂತ ಹೇಳ್ಬಿಟ್ಟು, ಮತ್ತೆ ಯಾರಿಗೂ ನೆನಪೇ ಆಗಿಲ್ಲ. ಎಲ್ಲರೂ ಅವ್ರ ಪಾಡಿಗೆ ಅವ್ರನ್ನ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ರಿ. ಇವಾಗ ಹೇಳ್ತಾ ಇದೀಯ ನೀನು? ಲೇ ಶ್ಯಾನೆ ಓವರ್ ಆಕ್ಟಿಂಗ್ ಮಾಡ್ಬೇಡ ಅಂತಾಗೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ನೀವು ಒಬ್ರು ಒಂದು ವಿಶ್ ಮಾಡಕ್ಕೆ ಯೋಗ್ಯತೆ ಇಲ್ದಿರೋ ಪಾರ್ಟಿ ಬೇಕಂತೆ, ಪಾರ್ಟಿ. ಅವಳು ನನ್ನ ಹೆಂಡತಿ, ಅವಳು ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿ ಎಲ್ಲ ಮಾಡಿದ್ರು, ನಾನು ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ದೆ. ನನಗೆ ಗೊತ್ತಲ್ಲ, ನನಗೆ ಯಾರು ಏನು ಮಾಡ್ತಾರೆ ಅವ್ರು ನಾನು ಮಾಡೇ ಮಾಡ್ತೀನಿ. ನೀವು ಬಂದು ಒಂದು ವಿಶ್ ಮಾಡಕ್ಕೆ ಯೋಗ್ಯತೆ ಇಲ್ಲ, ಇವಾಗ ಬಂದು ಕೇಳ್ತಾ ಇದ್ದೀರಾ. ಅದು ಬೇರೆ ನಿಮಗೆಲ್ಲ ಹೇಳ್ಬಿಟ್ಟು ನಾನು ಹೆಂಡತಿನ ಕರ್ಕೊಂಡೋಗೋ ಅವಶ್ಯಕತೆ ಏನೈತೆ? ಯಾಕೆ ನಿನ್ನ ಗಂಡನ ಜೊತೆ ನೀನು ಹೋಗಿರ್ಲಿಲ್ವೇನೆ? ಬೆಂಗಳೂರು ಹೋಗ್ಬಿಟ್ಟು ಒಂದು ವಾರ 10 ದಿನ ಬಿದ್ದಿದ್ದೆ. ಯಾಕೆ ಇವಳು ಹೋಗಿಲ್ವಾ? ರೂಪ ಹೋಗಿಲ್ವಾ? ಅವಳು ಗಂಡನ ಜೊತೆ ಮತ್ತೆ ತಿರ್ಕೊಂಡು ಬಿದ್ದವಳೆ. ಯಾರಾದ್ರೂ ನನ್ಗೆ ಹೇಳ್ಬಿಟ್ಟು ಹೋಗಿದ್ರಾ? ಹೇಳ್ರಿ, ಯಾರಾದ್ರೂ ನನ್ಗೆ ಹೇಳ್ಬಿಟ್ಟು ಹಿಂಗೆ ಹೋಯ್ತಾ ಇದೀನಿ ನನ್ನ ಗಂಡನ ಜೊತೆ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಯ್ತಿದ್ದೀನಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಸಲ ನೀವು ಹೇಳ್ಬಿಟ್ಟು ಹೋಗಿದ್ದೀರಿ? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದೇನಮ್ಮ ಈ ಮನೆಯಾಳಿ ಅಣ್ಣನ ಬುಟ್ಟಿಗೆ ಹಾಕಬಿಟ್ಟು ಎಷ್ಟೆಲ್ಲ ಮಾತಾಡಿಸ್ತಾವಳೆ ಅಂತ ಹೇಳ್ಬಿಟ್ಟು. ಲೋ, ಇವ್ರ ಕತೆನೇ ಬೇರೆ, ನಿನ್ನ ಕತೆನೇ ಬೇರೆ. ಇವಳು ಬಿಲಾಲಿ ಕಂಡ್ಲ. ಇವಳನ್ನ ಕಂಡ ನಿಂಗೆ ಇಷ್ಟ ಇರಲಿಲ್ಲ ತಾನೆ? ಇವಳನ್ನ ಮದುವೆ ಮಾಡ್ಕೊಳಕ್ಕೂ ಇಷ್ಟ ಇರಲಿಲ್ಲ ತಾನೆ? ಇವಳನ್ನ ಕಂಡ ನಿಂಗೆ ಆಗಕ್ಕೂ ಇಲ್ಲ ತಾನೆ? ಮತ್ತೆ ಯಾಕಲ ಇವ್ರ ಜೊತೆ ಹೊಂದ್ಕೊಂಡಿದ್ದೀಗ ನೀನು? ಒಡವೆ ತಗೊಬಿಟ್ಟು ಬಂದಿಲ್ಲ, ಏನು ತಗೊಬಿಟ್ಟು ಬಂದಿಲ್ಲ. ನಿನಗೆ ಯಾಕಲ ಬೇಕು ಇವಳು ಸವಾಸ ನಿಂಗೆ? ಎಷ್ಟು ಕಿತ ಹೇಳ್ಬೇಕಲ್ಲ ನಿನಗೆ? ಬೇಡ ಅಂತ ಹೇಳ್ಬಿಟ್ಟು ನಿನಗೆ ಮಾನ ಮರವದಿ ಬಿಟ್ಬಿಟ್ಟು ಹೆಂಗೆ ನಿಂತ್ಕೊಂಡಿದ್ದೀಗ ನೀನು ಇವಳು ಹಿಂದೆ ಅಂತಂದರೆ ಮೈಯೆಲ್ಲ ಉರ್ದೋಯ್ತೈತೆ. ನೀನೇನು ನನ್ನ ಮಗ ಅಂತ ಅನ್ನಿಸ್ತೈತೆ ನನಗಂತೂ. ಅದೇ ಇರೋದಿದ್ದಂಗೆ ಮಾತಾಡಿದ್ರೆ ಹಂಗೇನೇನಿಯ. ನೋಡಮ್ಮ, ಅವಾಗ ಇಷ್ಟ ಇರಲಿಲ್ಲ, ಇವಾಗ ಇಷ್ಟ ಆಗವಳೆ ಅಷ್ಟೇನಿಯ. ನನಗೊಂದ್ಸಲ ಇಷ್ಟ ಇರ್ತದೆ, ಒಂದ್ಸಲ ಇಷ್ಟ ಇರಕ್ಕಿಲ್ಲ. ಅವಾಗ ಇಷ್ಟ ಇರಲಿಲ್ಲ, ಇವಾಗ ಇಷ್ಟ ಐತೆ. ನೋಡಮ್ಮ, ನಾನು ಹೆಂಡ್ತಿ ನಾನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ನಾನು ಇಷ್ಟು ದಿನ ಸುಮ್ಮನಿದ್ದೆ, ನೀವು ಎಲ್ಲ ನನಗೆ ಹೇಳ್ಬಿಟ್ಟು ಹೋಯ್ತೀರಾ ಅಂತ ಹೇಳ್ಬಿಟ್ಟು. ನೀನು ಅಪ್ಪನ ಜೊತೆ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಯ್ತೀಯಾ? ಇಲ್ಲ ಇವಳು ಗಂಡ ಜೊತೆ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಯ್ತಾಳ. ಇನ್ಮೇಲೆ ನನ್ನ ಹೆಂಡ್ತಿ ಬಗ್ಗೆ ಯಾರು ಮಾತಾಡ್ಬೇಡಿ. ನನಗೆ ಎಲ್ಲಿಗೆ ಇಷ್ಟ ಹೋಗೋದು ಅಲ್ಲಿ ಕರ್ಕೊಂಡು ನಾನು ಪಾಡಿಗೆ ನಾನು ಹೋಯ್ತಿರ್ತೀನಿ ಅಷ್ಟೇ ಏನಿಯ. ಯಾರನ್ನ ಕೇಳಿದ್ರೆ ಗಂಗಾ ನನಗೆ ಹೇಳು. ಸರಿ ರೀ, ಥ್ಯಾಂಕ್ಸ್ ರೀ. ಅಯ್ಯೋ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಏನು ಬೇಡ. ಮತ್ತೆ ಹಿಂಗೆಲ್ಲ ಸುಮ್ಮನೆ ಹೋಟ್ಲು ಹೋಗಿದ್ದು ಕುನ್ವೆ ಇಷ್ಟು ದೊಡ್ಡ ಕ್ಯಾತೆ ತೆಕ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಬೇಜಾರಾಗಕ್ಕಿಲ್ವಾ? ಅದಕ್ಕೆ ಏನಿಯ ಮಾತಾಡ್ತಿದ್ದೀನಿ ಅಷ್ಟೇ ಏನಿಯ. ಅಲ್ಲ, ನನ್ನ ಹೆಂಡ್ತಿನ ನಾನು ಕರ್ಕೊಂಡು ಹೋಗಿ ಇವ್ರ ಪರ್ಮಿಷನ್ ಎಲ್ಲ ಕೇಳ್ಬಿಟ್ಟು ಹೋಗಂತದೇನು? ಸರಿ, ಪರ್ಮಿಷನ್ ಕೇಳೋಣ. ಇವರೆಲ್ಲವೇ ನನ್ನ ಪರ್ಮಿಷನ್ ಕೇಳಿದ್ರೆ ನಾನು ಇವ್ರ ಪರ್ಮಿಷನ್ ಕೇಳೋಣ. ಒಬ್ಳು ನನ್ನ ಪರ್ಮಿಷನ್ ಕೇಳಕ್ಕಿಲ್ಲ, ನಾನು ಮಾತ್ರ ಕೇಳಬೇಕಾ? ನೀನು ಯಾರನ್ನ ಮಾತಾಡ್ರಿ ಈ ವಿಷಯನ ನಾನೇ ಸುಮ್ಮನೆ ಬಿಡೋಕ್ಕಿಲ್ಲ. ಹಂಗೇನ ನೀವು ಮಾತಾಡಬೇಕು ಅಂದರೆ ನನ್ನ ಪಾಲಿಂದ ನಾನು ಕೊಟ್ಬಿಟ್ರಿ ಆಸ್ತಿಯ, ನನ್ನ ಮನೆಯಿಂದ ಹೊಂಟೋಗ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಏನ್ಲ ಬೊಗಳ್ತಾ ಇದ್ದೀಗ ನೀನು? ಏನ್ಲ ಇದೆಲ್ಲನ್ವೇ ನಿಂದು? ಏನ್ಲ ಆಸ್ತಿ ಕೇಳಲ್ಲ ಬೆಳಗ್ಗೆ ಬಂದ್ಬಿಟ್ಟೇನ್ಲ ನೀನು? ಮನೆಯಾಳು ನನ್ನ ಮಗನೇ, ಆಸ್ತಿ ಬೇಕೇನ್ಲ ನಿನಗೆ? ಹೆಂಡ್ತಿ ಪರ ನಿಂತ್ಕೊಂಡು ಏನ್ಲ ಆಸ್ತಿ ಕೊಟ್ಬಿಡು ಹೊಂಟೋಯ್ತೀನಿ ಅನ್ನೋ ಲೆಕ್ಕ ಮಾತಾಡ್ತಾ ಇದ್ದೀಗ ನೀನಂತೂನುವೆ? ಅಮ್ಮ, ನಾನು ಮಾತಾಡ್ತಾ ಇಲ್ಲ, ಮಾತಾಡಂಗೆ ನೀವು ಮಾಡಿಸ್ತಾ ಇದ್ದೀರಾ ಅಷ್ಟೇ ಏನಿಯ. ನಿನ್ಗೆ ಯಾವಾಗೂ ಹೆಣ್ಮಕ್ಳು ಏನಿಯ ಮುಖ್ಯ, ನಾನಂತೂ ನಿನ್ನ ಮುಖ್ಯನೇ ಅಲ್ವಾ ನಿನಗೆ? ಲೋ, ನನಗೂ ನೀನೇ ಮುಖ್ಯ ಆಗಿದ್ದೆ. ನೀನೇ ಪಿರುತಿ ಮಾಡ್ಬಿಟ್ಟು ಅದು ಇದು ಅಂತೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ತಾನೇ ನಿನ್ನ ಸವಸ ಬೇಡ ಅಂತೇಳ್ಬಿಟ್ಟು ಇದು ಮಾಡಿದ್ದು ನಾನು. ಈಗ ನೋಡಿದ್ರೆ ಹೆಂಗೆ ಹೇಳ್ತಾ ಇದ್ದೀಗ ನೋಡಿ ನೀನು. ನೋಡ್ಲಾ, ನನಗೆಲ್ಲನೂ ಮುಖ್ಯನೇ. ನನಗೆ ಮುಖ್ಯ ಅಲ್ಲ ಅಂತ ಯಾರು ಹೇಳಿದ್ದು? ನನಗೆಲ್ಲ ಮುಖ್ಯನೇ. ಆದರೆ ಈ ಬಿಲಾಲಿ ನಿಂತ್ಕೊಂಡ್ರೆ ಹಾಕಿಲ್ಲ ಅಷ್ಟೇನಿಯ. ಈಗಲೂ ಇವಳನ್ನ ಒದ್ದು ಓಡಿಸು, ನನ್ನ ಇಬ್ಬರು ಹೆಣ್ಮಕ್ಳಿಗೆ ನಾನು ಇನ್ನೇನೇ ಸಂದಾಕ್ ನೋಡ್ಕೊತೀನಿ. ಯಾಕಮ್ಮ, ನೀನು ಒಡಿಯಂದ್ರ ಮಾತ್ರ ಓಡಿಸಕ್ಕಿಲ್ಲ, ನನ್ನ ಮಾತ್ರ ಓಡಿಸ್ತೀಯಾ? ಅದೇನು ದುರ್ಬುದ್ಧಿನೋ ಏನು ಕತ್ತಿನೋ ನನಗಂತೂ ಗೊತ್ತಿಲ್ಲ. ನನ್ನ ಕಂಡ್ರೆ ಅಷ್ಟೇ ನಿನಗೆ. ನನ್ನ ಕಂಡ್ರೆ ಒಂಚೂರು ನಿನಗೆ ಆಗೋದಿಲ್ಲ. ನಿನ್ಗಂತೂ ನಿಂಗೆ ಅದು ಎಷ್ಟು ಹೊಟ್ಟೆ ಉರಿತದೋ ನನ್ನಂತೂ ನೋಡ್ತಾ ಇದ್ರೆ ನಿಂಗಲ್ವಾ? ಗಂಗಾ, ನೀನು ನಾನು ಹೇಳ್ದಂಗೆ ಕೇಳಬೇಕು, ಇವ್ರು ಹೇಳ್ದಂಗೆ ಕೇಳಂಗೆ ಕೇಳೋಂಥ ಅವಶ್ಯಕತೆ ಇಲ್ವೇ ಇಲ್ಲ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಬಾ, ಸುಮ್ಮನೆ ನೀಯ. ಸರಿ ರೀ,
ಅವೋ ಅಯ್ಯೋ 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 ನನ್ನ ಮಗ ಆಗ್ಲೇ ನೀ ಎಂಟಿ ಮಾತು ಕೇಳ್ತಾವನೋ ಯಪ್ಪ. ನನ್ನ ಮಾತು ಕೇಳ್ತಾನೇ ಇಲ್ಲ, ಎಂಥದನ್ವೇ ಇಲ್ಲ. ಎಲ್ಲ ಎಂಟಿ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಮಗುನ. ನಾನು ಏನೇನೋ ಅನ್ಕೊಂಡಿದ್ದೆ, ನನ್ನ ಮಗ ಹಂಗೆ ನನ್ನ ಮಗ ಹಿಂಗೆ ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ಮಗ ಎಲ್ಲನೂ ಹಾಳು ಮಾಡ್ಬಿಟ್ಟ. ಕೊನೆಗೂ ದರಿದ್ರು ನನ್ನ ಮಗ. ಅಯ್ಯೋ ಇವಳು ಹಿಂದೆ ಹೊಂಟೋಯ್ತಾವನಲ್ಲಪ್ಪ. ಸರಿ ಅತ್ತೆ, ನಮ್ಮ ಯಜಮಾನ್ರು ಕರೆದ್ರು ನಾನು ಹೋಯ್ತೀನಿ. ಅಯ್ಯೋ ನಿಮ್ಮ ಮಗನೇ ಅಲ್ವಾ, ಅವ್ರು ಕರಿತಾವ್ರೆ. ನೀವು ಬೇಜಾರಾಗೈತೆ ಅಂತ ನನಗೆ ಗೊತ್ತು, ಆದರೂ ನಾನು ಏನು ಮಾಡೋಕ್ಕಾಗಿಲ್ಲ. ನನ್ನ ಗಂಡಂಗೆ ನಾನಂದರೆ ಸ್ವಲ್ಪ ಪಿರುತಿ ಶಾನೆ ಅಲ್ವಾ, ಅದಕ್ಕೆ ಕರೆದಿರೋದು. ಅಯ್ಯೋ 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 ಮನಿಯಾಳಿ, ಅದು ಯಾವ ಟೈಮಾಗಿ ಬುಟ್ಟಿಗೆ ಹಾಕೊಂಬಿಟ್ಟೆ ನನ್ನ ಮಗುನ. ನನ್ನ ಮಗ ನೀನು ಕಂಡ್ರೆ ಆಯ್ತಿರಲಿಲ್ಲ, ಅದು ಹೆಂಗೆ ಬುಟ್ಟಿಗೆ ಹಾಕೊಂಬಿಟ್ಟು ಕರ್ಕೊಂಡು ಹೋಯ್ತಾವಳು ನೋಡೇ ಮಗಳೇ. ಯಾಮರಿಸ್ಬಿಟ್ಟು ನಮಗೆ ಬುಟ್ಟಿಗೆ ಹಾಕೊಂಬಿಟ್ಟವಳೆ ಅಂತ ಅನಿಸ್ತದೆ. ನಾನು ನಿಮ್ಮಿಬ್ರು ಮದುವೆ ಅದಿದ್ದು ಅಂತ ಹೇಳ್ಬಿಟ್ಟು ಬ್ಯುಸಿ ಇದ್ನಲ್ಲ, ಆವಾಗ ಎಲ್ಲನೂ ಬುಟ್ಟಿಗೆ ಹಾಕೊಂಬಿಟ್ಟವಳು ನೋಡೇ. ಇವಳಿಗೊಂದು ಗತಿ ಕಾಣಿಸ್ಬೇಕು ಕಣಮ್ಮ. ನೋಡ್ದ ಅಣ್ಣಯ್ಯ ಇವಾಗ ನಮ್ಮ ಪರ ಇಲ್ವೇ ಇಲ್ಲ. ಅಣ್ಣಯ್ಯ ಎಲ್ಲನೂ ಅವಳ ಪರ ನೀನಿಯ, ನಮ್ಮ ಪರ ನೋಡು. ಒಂದು ಮಾತು ಮಾತಾಡ್ತಾನ, ಈಗ ಹೋಟ್ಲು ಕರ್ಕೊಂಡೋಗವನೆ, ನಾಳೆಗೆ ಬೇರೆ ಮನೆ ಮಾಡಿ ಏನಿಯ ಕರ್ಕೊಂಡು ಹೋಗ್ತಾನೆ. ನನಗೂ ನಿನಗೂ ಎಲ್ಲನೂ ನಾ ಮನೆಯೇ. ಇಂಥ ನನ್ನ ಮಗನ್ನ ಚೇಂಜ್ ಆಯ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು. ಥೂ, ಏನೂ ಗತಿ ಇಲ್ದಿದ್ರು ಇವಳಿಗೆ ಎಷ್ಟು ಜಂಬ. ಅಮ್ಮ ನೀನು ಹಿಂಗೆ ಇದ್ಬಿಟ್ರೆ ನಿನ್ನ ಕೈಗೆ ಚೊಂಬೆನೇನಿಯ. ಇಲ್ಲ ಮೀ, ಏನಾರ ಮಾಡಬೇಕು, ಎಲ್ಲ ನನ್ನ ಕೈ ತೊಪ್ಪೋಯ್ತೈತೆ ಅಂತ ಕನಸು ಬಂದ್ಬಿಟ್ಟಿತ್ತು ನನಗಂತೂ. ನಿನ್ನ ಜೀವನ ಹಂಗೇನೇ, ನಿಮ್ಮ ಅಕ್ಕನ ಜೀವನ, ನಿಮ್ಮ ಅಣ್ಣನ ಜೀವನ ಎಲ್ಲ ಹೆಂಗೆಂಗೋ ಕೈ ತೊಪ್ಪೋಯ್ತೈತೆ ಅಂತ ಕನಸಾಗಿ ಬಂದಿತ್ತು. ಜೊತೆಗೆ ನನ್ನ ಗಂಡನ ಜೀವನನೂ ಹಂಗೆ ಬಂದ್ಬಿಟ್ಟಿತ್ತು. ನಾನೊಬ್ಳು ಚೆನ್ನಾಗಿದ್ದೆ, ನೀವು ಇಷ್ಟು ಜನ 4 ಜನನೂ ಹೆಂಗೆಂಗೋ ಆಗೋಗ್ಬಿಟ್ಟಿದ್ರು ಜೀವನದಾಗೆ. ಅದೇನು ಅಂತಲೇ ಅರ್ಥ ಆಗಲಿಲ್ಲ. ಅದಕ್ಕೆ ಹೊಸಿ ಭಯ ಅಷ್ಟೇನಿಯ. ಬಿಡು, ನೀನು ತಲೆ ಕೆಡಿಸ್ಕೊಬೇಡ. ಅವಳು ಬಿಲಾಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ನೂ ಕಲಿಸ್ತೀನಿ ಅಲ್ಲ, ಇವತ್ತಿಂದನೇ ಕಲಿಸ್ಬೇಕು ಅಷ್ಟೇನೇನಿಯ. ನಡಿಯಮ್ಮ ಸುಮ್ಕೆನೇನೆ. ಬಾ.